ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೆಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಇತ್ತೀಚೆಗೆ ವಿಶ್ವ ಮಾನಸಿಕ ಆರೋಗ್ಯ ದಿನ. ಇದರ ಅಂಗವಾಗಿ ಮೌಲ್ಯ ಶೆಟ್ಟಿ ನಂದಾಜೆ ಅವರಿಂದ ಭಾಷಣ. ವಿಷಯ ಮಾನಸಿಕ ಆರೋಗ್ಯ. ಬಳಿಕ ವಿಶ್ವ ವಿದ್ಯಾರ್ಥಿಗಳ ದಿನದ ಅಂಗವಾಗಿ ವೀಕ್ಷಿತಾ ಬೆಳಾಲು ಅವರಿಂದ ಭಾಷಣ. ತದನಂತರ ಅಂಕಿತಾ ಎಸ್ ಅವರಿಂದ ಭಾವಗೀತೆಯನ್ನ ಕೇಳುವಿರಿ. ಕೇಳುಗರೆ, ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಇತ್ತೀಚೆಗೆ ವಿಶ್ವ ಮಾನಸಿಕ ಆರೋಗ್ಯ ದಿನ. ಇದರ ಅಂಗವಾಗಿ ಮೌಲ್ಯ ಶೆಟ್ಟಿ ನಂದಾಜೆ ಅವರಿಂದ ಭಾಷಣ. ವಿಷಯ ಮಾನಸಿಕ ಆರೋಗ್ಯ. ಕಾಲಗಳು ಬದಲಾದಂತೆ ಮನುಷ್ಯನ ಸ್ಥಿತಿ ಬದಲಾಗುತ್ತಾ ಹೋಗುತ್ತದೆ. ಜೀವನದ ಪುಟಗಳನ್ನು ಲೆಕ್ಕ ಹಾಕಿಕೊಳ್ಳುತ್ತಾ ಹೋದಾಗ ಮನುಷ್ಯನು ತೀರಾ ಆಲೋಚನೆಯ ಕಡೆಗೆ ಮುಖ ಮಾಡಿಕೊಳ್ಳುತ್ತಾನೆ. ಇದಕ್ಕೆಲ್ಲ ಕಾರಣವೇನೆಂದರೆ ತೀರಾ ಒತ್ತಡದ ಸಮಸ್ಯೆ. ಮನುಷ್ಯನು ದಿನ ಕಳೆದಂತೆಲ್ಲ ಒಳಗಿಂದಲೇ ಮಾನಸಿಕವಾಗಿ ಕುಗ್ಗುತ್ತಾ ಹೋಗುತ್ತಾನೆ. ಕಾರಣವೇನೆಂದರೆ ಆರ್ಥಿಕ ಸಮಸ್ಯೆ, ಮನೆಯ ಸಮಸ್ಯೆ, ಆಸ್ತಿಯ ಸಮಸ್ಯೆ ಮುಂತಾದ ಸಮಸ್ಯೆಗಳಿಂದ ಮನುಷ್ಯನು ತೀರಾ ಒತ್ತಡಕ್ಕೆ ಹೋಗಿಬಿಡುತ್ತಾನೆ. ಜಗತ್ತಿನಲ್ಲಿರುವ ಮನುಷ್ಯರ ಸಹಜ ಸಮಸ್ಯೆ ಇದಾಗಿದೆ. ಅದರಲ್ಲಂತೂ ಬಡ ವರ್ಗದ ಜನರಿಗೆ ಈ ಒತ್ತಡದ ಸಮಸ್ಯೆ ಬಹಳ ಹೆಚ್ಚು. ಯಾಕೆಂದರೆ ಮನೆಯ ಪರಿಸ್ಥಿತಿಯ ಸಮಸ್ಯೆಗಳು ಹೆಚ್ಚಿರುತ್ತದೆ. ಆತ ಮನೆಯ ಜವಾಬ್ದಾರಿಯನ್ನೆಲ್ಲ ತನ್ನ ಹೆಗಲ ಮೇಲೆ ಹೊತ್ತುಕೊಂಡಿರುತ್ತಾನೆ. ಒಂದು ಕಡೆ ಅಮ್ಮನ ಚಿಕಿತ್ಸೆ, ಇನ್ನೊಂದು ಕಡೆ ತಂಗಿಯರ ಮದುವೆ, ತೀರಾ ಬಡತನ, ಮನೆ ಕುಸಿಯುವ ಪರಿಸ್ಥಿತಿಗೆ ಬಂದು ನಿಂತಿದೆ. ಇನ್ನು ದುಡಿದ ಸಂಬಳವು ಮನೆಯ ದಿನಸಿ, ಕರೆಂಟ್ ಬಿಲ್ ಮುಂತಾದವುಗಳಿಗೆ ಸಾಕಾಗುತ್ತದೆ. ಇನ್ನು ಈ ಸ್ಥಿತಿಯಲ್ಲಿ ಮನೆಯ ಜವಾಬ್ದಾರಿ ಹೊತ್ತಂತಹ ವ್ಯಕ್ತಿಯ ಪರಿಸ್ಥಿತಿ ಹೇಗಿರಬೇಡ, ಯಾವ ರೀತಿಯಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿರಬೇಡ. ಅದರಲ್ಲಂತೂ ಇತ್ತೀಚಿನ ಯುಗದಲ್ಲಿ ಡ್ರಗ್ಸ್, ಕೊಲೆ, ಸುಲಿಗೆ ಮುಂತಾದ ಕೃತ್ಯಗಳು ಹೆಚ್ಚುತ್ತಿದೆ. ಇದರಲ್ಲಿ ಬಡವರ್ಗದ ಮಕ್ಕಳೇ ಹೆಚ್ಚಿರುವಂತಹದ್ದು. ಕಾರಣ ಅವರ ಮಾನಸಿಕ ಸ್ಥಿತಿ ಹಿಡಿತಕ್ಕೆ ಸಿಗದಂತೆ ಹೀನಾಯ ಸ್ಥಿತಿಗೆ ಬಂದು ನಿಂತಿರುತ್ತದೆ. ಅಷ್ಟು ಒತ್ತಡಕ್ಕೆ ಒಳಗಾಗಿರುತ್ತಾರೆ. ಅವರ ಮನಸ್ಥಿತಿ ಹೇಗಿರುತ್ತದೆ ಎಂದರೆ ಹಣ ಮಾಡುವುದಕ್ಕೆ ಯಾವುದೇ ದಾರಿ ತಪ್ಪುವಂತಹ ಕೆಟ್ಟ ಮಾರ್ಗಗಳನ್ನು ಅನುಸರಿಸಲು ಸಿದ್ಧರಾಗಿರುತ್ತಾರೆ. ಹಣಕ್ಕಾಗಿ ಇಂತಹ ಕೃತ್ಯಗಳನ್ನು ಮಾಡಲು ಹಿಂದು ಮುಂದು ನೋಡುವುದಿಲ್ಲ. ಅಷ್ಟರ ಮಟ್ಟಿಗೆ ಅವರ ಪರಿಸ್ಥಿತಿ ಬಂದು ನಿಂತಿರುತ್ತದೆ. ಈ ಒತ್ತಡವು, ಜೀವನ ಎಂಬ ರಣರಂಗವು ಅವರನ್ನು ಇಂತಹ ಸ್ಥಿತಿಗೆ ಕೊಂಡೊಯ್ಯಲು ಕಾರಣವಾಗುತ್ತದೆ. ಇದು ಒಂದು ಒತ್ತಡದ ಸಮಸ್ಯೆಯಾದರೆ, ಇನ್ನು ಕಲಿಯುವಂತಹ ಮಕ್ಕಳ ಸಮಸ್ಯೆಯೇ ಬೇರೆಯಾಗಿರುತ್ತದೆ. ಇನ್ನು ಪರೀಕ್ಷೆಯ ಒತ್ತಡವು ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರಬಹುದು. ಇದರಿಂದ ಹತಾಶೆ ಮತ್ತು ಇತರ ಭಾವನಾತ್ಮಕ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇದು ತಲೆನೋವು, ಹೊಟ್ಟೆನೋವು ಮತ್ತು ಆಯಾಸ ಸೇರಿದಂತೆ ದೈಹಿಕವಾಗಿ ಕುಗ್ಗಿಸುತ್ತದೆ. ಇದರಿಂದ ಮಕ್ಕಳು ಮಾನಸಿಕವಾಗಿ ಕುಗ್ಗಿ ಹೋಗಿರುತ್ತಾರೆ. ಇದು ಸಾಕಷ್ಟು ಮಕ್ಕಳ ಸಮಸ್ಯೆಯಾಗಿದೆ. ಹಾಗಾಗಿ ಮಕ್ಕಳ ಒತ್ತಡದ ಸಮಸ್ಯೆಯನ್ನು ಬಗೆಹರಿಸುವುದು ತಂದೆ ತಾಯಿಯರ ಕರ್ತವ್ಯವಾಗಿದೆ. ಅವರು ಒತ್ತಡದ ಸಮಸ್ಯೆಯಿಂದ ಹೊರಬರುವುದಕ್ಕೆ ತಂದೆ ತಾಯಿಯರ ಸಹಾಯ ಅಗತ್ಯವಾಗುತ್ತದೆ. ನಂತರ ವಯಸ್ಸಾದಾಗ ಆಗುವ ಮಾನಸಿಕ ಒತ್ತಡ. ವಯಸ್ಸಾದ ತಂದೆ ತಾಯಿಯನ್ನು ಅತಿ ಕೀಳಾಗಿ ನೋಡುವಂತಹ ಮಕ್ಕಳು ಈ ಯುಗದಲ್ಲಿ ಇನ್ನೂ ಇದ್ದಾರೆ. ತಂದೆ ತಾಯಿಗಳಿಗೆ ವಯಸ್ಸಾದಂತೆ ಮಕ್ಕಳಿಗೆ ತಂದೆ ತಾಯಿಗಳು ಭಾರವಾಗಲು ಪ್ರಾರಂಭವಾಗುತ್ತದೆ. ಮಕ್ಕಳ ನಡವಳಿಕೆಯಿಂದ ತಂದೆ ತಾಯಿಯರು ಮಾನಸಿಕವಾಗಿ ಕುಗ್ಗಿ ಹೋಗಿರುತ್ತಾರೆ. ತಾವು ಸಾಕಿದ ಮಕ್ಕಳು ನಮ್ಮನ್ನೇ ಅನಾಥಾಶ್ರಮಕ್ಕೆ ಸೇರಿಸಿದ್ದಾರೆಂದು ತಂದೆ ತಾಯಿಯರು ದಿನಾಲೂ ಮಾನಸಿಕ ಒತ್ತಡಕ್ಕೆ ಸಿಲುಕಿಕೊಂಡಿರುತ್ತಾರೆ. ಇದರಿಂದ ಅವರು ಸಾಯುವಂತಹ ಪರಿಸ್ಥಿತಿ ಕೂಡ ಎದುರಾಗಬಹುದು. ಮನುಷ್ಯನ ಮನಸ್ಸು ತುಂಬಾ ಸೂಕ್ಷ್ಮ. ಯಾಕೆಂದರೆ ಆತನಿಗೆ ಯಾವುದೇ ಒಂದು ವಿಚಾರದಲ್ಲಿ ಸಮಸ್ಯೆಯಾದರೆ ಕೂಡ ಮನುಷ್ಯ ಮಾನಸಿಕ ಒತ್ತಡಕ್ಕೆ ಹೋಗಿಬಿಡುತ್ತಾನೆ. ಈ ಒತ್ತಡವು ಮನುಷ್ಯನನ್ನು ಸಾಯುವ ಮಟ್ಟಿಗೆ ಕರೆದುಕೊಂಡು ಹೋಗುತ್ತದೆ. ಇನ್ನು ಮದುವೆಯ ಒತ್ತಡ, ಇದು ಎಲ್ಲರ ಸಹಜ ಸಮಸ್ಯೆಯಾಗಿದೆ. ನನ್ನ ಗೆಳೆಯನಿಗೆ ಅಥವಾ ಗೆಳತಿಗೆ ಮದುವೆಯಾಗಿದೆ, ಆದರೆ ನನಗಿನ್ನೂ ಮದುವೆಯಾಗಲಿಲ್ಲ ಎಂದು ಮನುಷ್ಯನು ಖಿನ್ನತೆಗೆ ಒಳಗಾಗಿ ಬಿಡುತ್ತಾನೆ. ಎಷ್ಟೇ ಹುಡುಕಿದರೂ ಕೂಡ ನನಗೆ ತಕ್ಕಂತಹ ವ್ಯಕ್ತಿ ಸಿಗುತ್ತಿಲ್ಲ
ಇನ್ನು ವಯಸ್ಸಾಗಿ ಬಿಡುತ್ತದೆ, ಆವಾಗ ಮದುವೆಯಾಗಲು ಸಾಧ್ಯವಿಲ್ಲ. ಮದುವೆಯಾಗದೆ ಹೀಗೆ ಉಳಿದು ಬಿಟ್ಟರೆ ಮುಂದಿನ ಜೀವನದ ಗತಿ ಏನು? ಇನ್ನು ನನ್ನನ್ನು ಯಾರು ಮದುವೆಯಾಗುತ್ತಾರೆ? ಇನ್ನು ನನ್ನ ವಂಶವೃಕ್ಷ ಹೇಗೆ ಮುಂದುವರಿಯಲು ಸಾಧ್ಯ? ಬೇರೆಯವರು ನನ್ನ ಬಗ್ಗೆ ಏನೆಂದುಕೊಳ್ಳುತ್ತಾರೆ? ಇನ್ನು ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕಿ ಜೀವವನ್ನೇ ಕಳೆದುಕೊಳ್ಳುವಂತಹ ಮಟ್ಟಿಗೆ ಬಂದು ತಲುಪಿರುತ್ತಾರೆ. ಇನ್ನು ತುಂಬ ಜನರಿಗೆ ಇಂತಹ ಒತ್ತಡದ ಸಮಸ್ಯೆ ಇದ್ದೇ ಇರುತ್ತದೆ. ಅವರು ಯಾವುದೋ ಒಂದು ವಿಚಾರಕ್ಕೆ ತೀರಾ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರುತ್ತಾರೆ. ಆದರೆ ಅದನ್ನು ಹೇಳಿಕೊಳ್ಳುವಂತಹ ಸರಿಯಾದ ವ್ಯಕ್ತಿಗಳು ಸಿಗುವುದಿಲ್ಲ. ಹಾಗಾಗಿ ಅವರ ಒತ್ತಡವು ಹೆಚ್ಚುತ್ತಾ ಹೋಗುತ್ತದೆ. ಮಾನಸಿಕವಾಗಿ, ದೈಹಿಕವಾಗಿ ತಮ್ಮನ್ನು ಕಳೆದುಕೊಳ್ಳಲು ಸಿದ್ಧರಾಗಿರುತ್ತಾರೆ. ಅವರು ತಮ್ಮ ಗೆಳೆಯ ಆಗಿರಲಿ ಅಥವಾ ಸಂಬಂಧಿಕರೇ ಆಗಿರಲಿ, ಅಂತಹ ಸಂದರ್ಭದಲ್ಲಿ ಅವರಿಗೆ ಧೈರ್ಯ ತುಂಬುವಂತಹ ಭರವಸೆ ಕೊಡಬೇಕಾಗುತ್ತದೆ. ಅವರಿಗೆ ಈ ಒತ್ತಡದಿಂದ ಹೊರಗೆ ಬರುವುದಕ್ಕೆ ದಾರಿಯನ್ನು ಹುಡುಕುವುದು ಉತ್ತಮ. ಇದರಿಂದ ಅವರ ಜೀವನ ಉತ್ತಮವಾಗಿರುತ್ತದೆ ಎಂಬ ತೃಪ್ತಿ ನಿಮ್ಮದಾಗಿರುತ್ತದೆ. ಮಾನಸಿಕ ಒತ್ತಡ ಸಮಸ್ಯೆಯು ಇದು ಮನುಷ್ಯನ ಸಮಸ್ಯೆಯಲ್ಲ, ಬದಲಿಗೆ ಪರಿಸ್ಥಿತಿಗಳು ಮನುಷ್ಯನನ್ನು ಮಾನಸಿಕವಾಗಿ ಕುಗ್ಗಿಸುವಂತೆ ಮಾಡುತ್ತದೆ. ಇದರಿಂದ ತಿಳಿದುಕೊಳ್ಳುವುದೇನೆಂದರೆ, ಯಾವುದೇ ಸಮಸ್ಯೆ ಎದುರಾದರೂ ಕೂಡ ಅದನ್ನು ಎದುರಿಸಿ ನಿಲ್ಲುವಂತಹ ಶಕ್ತಿ ನಮ್ಮಲ್ಲಿರಬೇಕು. ಇನ್ನು ಒತ್ತಡ ಎಂಬುದು ಪ್ರತಿಯೊಬ್ಬರ ಬದುಕಿನಲ್ಲಿ ಇರುವಂತಹ ಸಮಸ್ಯೆಯಾಗಿದೆ. ಅದರಲ್ಲಿ ಸಿಲುಕಿ ಒದ್ದಾಡುವುದಕ್ಕಿಂತ ಅದರಿಂದ ಹೇಗೆ ಹೊರಬರಬೇಕೆಂಬ ದಾರಿಯನ್ನು ಹುಡುಕಿದರೆ ಮಾತ್ರ ನೀವು ಉತ್ತಮವಾದ ಬದುಕನ್ನು ಸಾಗಿಸಲು ಸಾಧ್ಯವಾಗುತ್ತದೆ. ಈ ಜಗತ್ತಿನಲ್ಲಿ ಬಹಳಷ್ಟು ಜನರು ನಾನಾ ತರಹದ ವಿಚಾರಗಳಿಗೆ ಒತ್ತಡಕ್ಕೆ ಹೋಗಿರುವುದನ್ನು ಕಾಣಬಹುದಾಗಿದೆ. ಇದರಿಂದ ನರಳಿದವರು ಕೂಡ ಸಾಕಷ್ಟು ಮಂದಿ ಇದ್ದಾರೆ. ಬಹಳಷ್ಟು ಜನರ ಜೀವನ ಇಂತಹ ಒತ್ತಡದ ಸಮಸ್ಯೆಯಿಂದ ಹಾಳಾಗಿ ಹೋಗಿರುತ್ತದೆ. ಒತ್ತಡದ ಸಮಸ್ಯೆಗಳಿಗೆ ಹೇಗೆ ಒಳಗಾಗುತ್ತಾರೆ ಎಂದರೆ, ತಮ್ಮ ಆಪ್ತರಿಂದ ದೂರವಾದಾಗ ಅಥವಾ ನಾವು ನಂಬಿದಂತಹ ವ್ಯಕ್ತಿಗಳಿಂದ ಮೋಸ ಹೋದಾಗ, ತಮ್ಮ ಉದ್ಯೋಗದಲ್ಲಿ ನಷ್ಟವಾದಾಗ ಮನುಷ್ಯ ತೀರಾ ಒತ್ತಡಕ್ಕೆ ಸಿಲುಕಿರುತ್ತಾನೆ. ಇಂತಹ ಒತ್ತಡವು ಮನುಷ್ಯನ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಒತ್ತಡದಿಂದ ನಾವು ದುರ್ಬಲ ವ್ಯಕ್ತಿಯಾಗುವ ಬದಲು ಅದನ್ನು ಎದುರಿಸಿ ಬಲಿಷ್ಠ ವ್ಯಕ್ತಿಯಾಗಿ ರೂಪುಗೊಳ್ಳುವುದು ಉತ್ತಮ. ಮಾನಸಿಕ ಆರೋಗ್ಯ ಉತ್ತಮವಾಗಿರುವುದು ಇಡೀ ದೇಹದ ಕಾರ್ಯಚಟುವಟಿಕೆಯ ಸುಧಾರಣೆಯ ಮೇಲೆ ಪರಿಣಾಮ ಬೀರುತ್ತದೆ. ಮಾನಸಿಕ ಆರೋಗ್ಯ ಹದಗೆಡುವುದರಿಂದ ಖಿನ್ನತೆಯಂತಹ ಪರಿಸ್ಥಿತಿ ಉದ್ಭವವಾಗುವುದು ಮಾತ್ರವಲ್ಲ, ಇದರಿಂದ ದೈಹಿಕ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತವೆ. ಅಲ್ಲದೆ ಇದು ಜನರ ಜೀವನ ಕ್ರಮದ ಮೇಲೂ ಪರಿಣಾಮ ಬೀರುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಿಶ್ವದಾದ್ಯಂತ 8ರಲ್ಲಿ ಒಬ್ಬ ವ್ಯಕ್ತಿ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾನೆ. ಹದಿಹರೆಯದವರು ಹಾಗೂ ಎಳೆ ವಯಸ್ಸಿನವರಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚುತ್ತಿವೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಹಲವು ಕಾರಣಗಳಿಂದ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿದ್ದರೂ ಕೂಡ ಮಾನಸಿಕ ಸಮಸ್ಯೆ ಇರುವವರನ್ನು ಜಗತ್ತು ನೋಡುವ ದೃಷ್ಟಿಯೇ ಬೇರೆ ಇದೆ. ಸಾಮಾನ್ಯವಾಗಿ ಮಾನಸಿಕ ಆರೋಗ್ಯ ಸಮಸ್ಯೆ ಹೊಂದಿರುವ ವ್ಯಕ್ತಿಗಳನ್ನು ತಾರತಮ್ಯ ಮಾಡಲಾಗುತ್ತದೆ. ಅವರ ಮೂಲಭೂತ ಹಕ್ಕುಗಳನ್ನು ಜನರು ಕಸಿಯುತ್ತಿದ್ದಾರೆ. ಮಾನಸಿಕ ಆರೋಗ್ಯ ಸಮಸ್ಯೆ ಹೊಂದಿರುವವರು ನಮ್ಮಂತೆಯೇ ಮನುಷ್ಯರು, ಅವರಿಗೂ ನಮ್ಮಂತೆಯೇ ಬದುಕುವ ಹಕ್ಕಿದೆ ಎಂಬುದನ್ನು ವಿಶ್ವ ಮಾನಸಿಕ ಆರೋಗ್ಯ ದಿನವು ಪ್ರತಿಪಾದಿಸುತ್ತದೆ. ಈ ಆಚರಣೆಯ ಮುಖ್ಯ ಉದ್ದೇಶವೆಂದರೆ ಜಗತ್ತಿನ ಪ್ರತಿಯೊಬ್ಬರೂ ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಮಾಡುವುದು. ನಾವು ಜಗತ್ತಿನಲ್ಲಿ ಹೆಚ್ಚಿದ ಒತ್ತಡದ ಸಮಯದಲ್ಲಿ ವಾಸಿಸುತ್ತಿದ್ದೇವೆ. ವಯಸ್ಕರಂತೆ ಈಗ ಅನೇಕ ಮಕ್ಕಳು ಕಷ್ಟಪಡುತ್ತಿದ್ದಾರೆ. ನಾವು ಜಗತ್ತಿನಲ್ಲಿ ಅನೇಕ ತೀವ್ರ ಬದಲಾವಣೆಗಳನ್ನು ಎದುರಿಸುತ್ತಿದ್ದೇವೆ. ಆದರೆ ಮಕ್ಕಳಲ್ಲಿ ಒತ್ತಡಕ್ಕೆ ಕಾರಣವಾಗುವ ಹಲವು ವಿಷಯಗಳಿವೆ. ಮನೆಯಲ್ಲಿ ನಕಾರಾತ್ಮಕ ಸಂದರ್ಭಗಳು, ಶಾಲೆಗಳಲ್ಲಿ ಅಥವಾ ಪರೀಕ್ಷೆಗಳಲ್ಲಿ ಹಿಂಸೆ, ದೊಡ್ಡ ಮನೆಗೆ ಹೋಗುವುದು ಅಥವಾ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವುದು ಮುಂತಾದ ಧನಾತ್ಮಕ ಬದಲಾವಣೆಗಳು ಸಹ. ಪೋಷಕರಾಗಿ ಹೆಚ್ಚುವರಿ ಒತ್ತಡದ ಚಿಹ್ನೆಗಳನ್ನು ಹುಡುಕುವ ಮೂಲಕ ಮತ್ತು ಅದನ್ನು ಹೇಗೆ ನಿರ್ವಹಿಸುವುದು ಎಂಬುದನ್ನು ಕಲಿಯಲು ಅವರಿಗೆ ಬೆಂಬಲ ನೀಡುವ ಮೂಲಕ ಒತ್ತಡದ ಸಮಯದಲ್ಲಿ ನಿಮ್ಮ ಮಗುವಿಗೆ ನೀವೇ ಸಹಾಯ ಮಾಡಬಹುದು. ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಒತ್ತಡ. ಮಕ್ಕಳು ಹೊಸದನ್ನು ಅಥವಾ ಅನಿರೀಕ್ಷಿತೆಯನ್ನು ಅನುಭವಿಸಿದಾಗ ಅವರಲ್ಲಿ ಒತ್ತಡವನ್ನು ಪ್ರಚೋದಿಸಬಹುದು. ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿನ ಉದ್ವಿಗ್ನತೆಗಳಾದ ಕೌಟುಂಬಿಕ ದೌರ್ಜನ್ಯ, ಪೋಷಕರ ಪ್ರತ್ಯೇಕತೆ ಅಥವಾ ಒತ್ತಡಕ್ಕೆ ಸಾಮಾನ್ಯ ಕಾರಣಗಳಾಗಿವೆ.
ಶಾಲೆಯು ಮತ್ತೊಂದು ಸಾಮಾನ್ಯ ಕಾರಣ. ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವುದು ಅಥವಾ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವುದು ಮಕ್ಕಳು ಅತಿಯಾದ ಭಾವನೆಯನ್ನು ಉಂಟು ಮಾಡಬಹುದು. ಮಕ್ಕಳು ವಯಸ್ಸಾದಂತೆ ಹೊಸ ಸ್ನೇಹಿತರ ಗುಂಪುಗಳು, ಹೆಚ್ಚಿನ ಶಾಲಾ ಕೆಲಸಗಳು ಮತ್ತು ಸಾಮಾಜಿಕ ಮಾಧ್ಯಮ ಮತ್ತು ಪ್ರಪಂಚದ ವ್ಯಾಪಕ ಸುದ್ದಿಗಳಿಗೆ ಹೆಚ್ಚಿನ ಪ್ರವೇಶದಂತಹ ದೊಡ್ಡ ಜೀವನ ಬದಲಾವಣೆಗಳನ್ನು ಅವರು ಅನುಭವಿಸಿದಾಗ ಒತ್ತಡದ ಮೂಲಗಳು ಹೆಚ್ಚಾಗಬಹುದು. ಅನೇಕ ಹದಿಹರೆಯದವರು ಹವಾಮಾನ ಬದಲಾವಣೆ ಮತ್ತು ತಾರತಮ್ಯದಂತಹ ಸಾಮಾಜಿಕ ಸಮಸ್ಯೆಗಳಿಂದ ಒತ್ತಡಕ್ಕೊಳಗಾಗುತ್ತಾರೆ. ಮಕ್ಕಳು ಮತ್ತು ಹದಿಹರೆಯದವರು ಯಾವಾಗಲೂ ತಮ್ಮ ಸಂಪೂರ್ಣವಾಗಿ ವ್ಯಕ್ತಪಡಿಸಲು ಭಾವನಾತ್ಮಕ ಬುದ್ಧಿವಂತಿಕೆ ಅಥವಾ ಶಬ್ದಕೋಶವನ್ನು ಹೊಂದಿರುವುದಿಲ್ಲ. ಹಿರಿಯ ಮಕ್ಕಳಿಗೆ ಅವರ ವಯಸ್ಸು ಮತ್ತು ಬೆಳವಣಿಗೆಯ ಮಟ್ಟದಿಂದಾಗಿ ನಿಜವಾಗಿಯೂ ಏನಾಗುತ್ತಿದೆ ಎಂಬುದರ ಬಗ್ಗೆ ತಿಳುವಳಿಕೆ ಇಲ್ಲದಿರಬಹುದು. ಅವರಿಗೆ ಹೊಸ ಅಥವಾ ವಿಭಿನ್ನ ಸನ್ನಿವೇಶವು ಕೇವಲ ವಿಭಿನ್ನ, ಅಹಿತಕರ, ಅನಿರೀಕ್ಷಿತ, ಭಯಾನಕವಾಗಿದೆ. ಇದುವರೆಗೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಮೌಲ್ಯಶೆಟ್ಟಿ ನಂದಾಜೆ ಅವರಿಂದ ಮಾನಸಿಕ ಆರೋಗ್ಯ ವಿಷಯದ ಕುರಿತಾಗಿ ಭಾಷಣವನ್ನ ಕೇಳಿದಿರಿ. ಮುಂದೆ ಕೇಳಿ ಅಂಕಿತಾ ಎಸ್ ಅವರಿಂದ ಭಾವಗೀತೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ರಚನೆ GS ಶಿವರುದ್ರಪ್ಪ. ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮನ ಕಾಣದ ಕಡಲಿಗೆ
ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತುರೆಯು ನಾನು. ಎಲ್ಲಿಗಾದರೂ ಕಾಣದ ಕಡಲನು ಸೇರಬಹುದೇ ನಾನು. ಸೇರಬಹುದೇ ನಾನು ಕಡಲ ನೀರಿನೊಳು ಕರಗಬಹುದೇ ನಾನು. ಕರಗಬಹುದೇ ನಾನು. ಕರಗಬಹುದೇ ನಾನು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ. ಕೂಡಬಲ್ಲೆನೆ ಒಂದು ದಿನ. ಕೂಡಬಲ್ಲೆನೆ ಒಂದು ದಿನ. ಇದುವರೆಗೆ ಅಂಕಿತಾ ಎಸ್ ಅವರಿಂದ ಭಾವಗೀತೆಯನ್ನ ಆಲಿಸಿದಿರಿ. ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ, ಇತ್ತೀಚೆಗೆ ಅಂದರೆ ಅಕ್ಟೋಬರ್ 15 ವಿಶ್ವ ವಿದ್ಯಾರ್ಥಿಗಳ ದಿನ. ಇದರ ಅಂಗವಾಗಿ ವೀಕ್ಷಿತಾ ಬೆಳಾಲು ಅವರಿಂದ ಭಾಷಣ. ಅಕ್ಟೋಬರ್ 15 ವಿಶ್ವ ವಿದ್ಯಾರ್ಥಿಗಳ ದಿನವನ್ನಾಗಿ ಆಚರಿಸುತ್ತಿದ್ದೇವೆ. ವಿಶ್ವಸಂಸ್ಥೆಯು ಈ ದಿನವನ್ನು ವಿಶ್ವ ವಿದ್ಯಾರ್ಥಿಗಳ ದಿನವನ್ನಾಗಿ ಘೋಷಣೆ ಮಾಡಿದೆ. ಇದರ ಹಿನ್ನೆಲೆ ಇತಿಹಾಸ ನಿಮಗೇನಾದರೂ ತಿಳಿದಿದೆಯೇ? ಹಾಗಾದರೆ ಬನ್ನಿ, ವಿದ್ಯಾರ್ಥಿಗಳ ದಿನದ ಇತಿಹಾಸವನ್ನು ನೋಡಿಕೊಂಡು ಬರೋಣ. ಇಂದು ಭಾರತದ 11ನೇ ರಾಷ್ಟ್ರಪತಿಯಾಗಿದ್ದಂತಹ ಕ್ಷಿಪಣಿ ಮಾನವರೆಂದೇ ಪ್ರಸಿದ್ಧರಾದ, ವಿಜ್ಞಾನ ಕ್ಷೇತ್ರದಲ್ಲಿ ಅಪಾರ ಸಾಧನೆಗೈದ ಡಾ.ಎ.ಪಿ.ಜೆ. ಅಬ್ದುಲ್ ಕಲಾಂ ರವರ ಜನ್ಮದಿನವಾಗಿದೆ. ಅವರಿಗೆ ಮಕ್ಕಳೆಂದರೆ ಅದೆಷ್ಟು ಪ್ರೀತಿ, ಗೌರವ ಎಂದು ನಮಗೆ ಈಗಾಗಲೇ ತಿಳಿದಿದೆ. ಬೋಧನೆಯಲ್ಲಿ ಅಬ್ದುಲ್ ಕಲಾಂ ರವರನ್ನು ಮೀರಿಸುವ ವ್ಯಕ್ತಿ ಇನ್ನೊಬ್ಬರಿಲ್ಲ. ಮಕ್ಕಳಿಗೆ ಬೋಧನೆಯಲ್ಲಿ ಅವರ ಪಾತ್ರ ಮತ್ತು ಸಮರ್ಪಣೆಯನ್ನು ವಿವರಿಸಲು ಪದಗಳೇ ಸಾಲದು. ಕಲಾಂ ರವರು ಶಿಕ್ಷಕರಾಗಿಯೂ ಗುರುತಿಸಿಕೊಂಡಿದ್ದವರು. ಶಿಲ್ಲಾಂಗ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿರುವಾಗಲೇ ಹೃದಯ ಆಘಾತಕ್ಕೆ ಒಳಗಾಗಿ ನಮ್ಮನ್ನೆಲ್ಲ ತ್ಯಜಿಸಿದರು ಎಂಬ ವಿಷಾದನೀಯ ವಿಷಯ ನಮಗೆ ಈಗಾಗಲೇ ತಿಳಿದೇ ಇದೆ. ತನ್ನ ಕೊನೆಯುಸಿರಿನವರೆಗೂ ಮಕ್ಕಳಿಗೆ ಪಾಠ ಬೋಧನೆಯಲ್ಲಿ ಕಳೆದ ಸಂದರ್ಭ ಅವರ ಮಕ್ಕಳ ಮೇಲಿನ ಪ್ರೀತಿ, ಕರ್ತವ್ಯನಿಷ್ಠೆಗೆ ಒಂದು ಸಾಕ್ಷಿಯಾಗಿದೆ. ಇಂತಹ ಮಹಾನ್ ವ್ಯಕ್ತಿಯ ಸಾಧನೆಯನ್ನು ಕೊಂಡಾಡುವುದು ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ ವಿಶ್ವಸಂಸ್ಥೆಯು 2010ರಲ್ಲಿ ಡಾ.ಎ.ಪಿ.ಜೆ. ಅಬ್ದುಲ್ ಕಲಾಂ ರವರ ನಿಸ್ವಾರ್ಥ ಸೇವೆಯನ್ನು ಗೌರವಿಸಲು ಅಕ್ಟೋಬರ್ 15 ವಿಶ್ವ ವಿದ್ಯಾರ್ಥಿಗಳ ದಿನವನ್ನಾಗಿ ಆಚರಿಸಲು ಘೋಷಣೆ ಮಾಡಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿನಂತೆ ನಾಳಿನ ದೇಶದ ಉತ್ತಮ ಭವಿಷ್ಯ ಈಗಿನ ವಿದ್ಯಾರ್ಥಿ ಮತ್ತು ಯುವ ಪೀಳಿಗೆಯ ಕೈಯಲ್ಲಿದೆ. ಡಾ.ಎ.ಪಿ.ಜೆ. ಅಬ್ದುಲ್ ಕಲಾಂ ರವರು ವಿದ್ಯೆಯನ್ನು ಬಹಳ ಬೆಂಬಲಿಸುತ್ತಿದ್ದರು. ವಿದ್ಯೆಯೇ ಮಕ್ಕಳ ದಾರಿದೀಪ, ವಿದ್ಯಾರ್ಥಿಗಳಿಗೆ ಇಡೀ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಇದೆ ಎಂದು ಬಲವಾಗಿ ನಂಬಿದ್ದರು. ಈಗಾಗಲೇ ನಾವು ಹಿನ್ನೆಲೆ ಮತ್ತು ಇತಿಹಾಸ ತಿಳಿದುಕೊಂಡೆವು. ಇನ್ನೀಗ ವಿಶ್ವ ವಿದ್ಯಾರ್ಥಿಗಳ ದಿನದ ಉದ್ದೇಶ ಮತ್ತು ದಿನವನ್ನು ಹೇಗೆ ಆಚರಿಸುತ್ತಿದ್ದೇವೆ ಎಂದು ತಿಳಿದುಕೊಳ್ಳೋಣ. ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಇದ್ದರೂ ಮೊದಲು ಶಾಲೆಯ ಬಳಿ ಹೆಜ್ಜೆ ಇಡಲು ತಿರಸ್ಕರಿಸುವುದು ಸಾಮಾನ್ಯ. ಆದರೆ ಅವರ ಹಿತೈಷಿಗಳಾದ ಮಕ್ಕಳ ಪೋಷಕರು ಶಾಲೆಗೆ ಹೋಗಲು ಪ್ರೇರೇಪಿಸಬೇಕು. ಪ್ರೈಮರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅವರಾಗಿಯೇ ವಿದ್ಯೆ, ಪುಸ್ತಕದ ಜ್ಞಾನ, ಸಮಾಜ, ಆರ್ಥಿಕ ಜ್ಞಾನ, ದಿನಾಚರಣೆಗಳು ಮೊದಲಾದ ಅರಿವನ್ನು ಪಡೆಯಲು ಅರ್ಹರಾಗಿರುವುದಿಲ್ಲ. ಶಾಲೆಯಲ್ಲಿನ ಅವ್ಯವಸ್ಥೆಯಿಂದಲೋ ಅಥವಾ ಶಿಕ್ಷಕರ ನಿರ್ಲಕ್ಷ್ಯದಿಂದಲೋ ಕೆಲವಾರು ದಿನಾಚರಣೆಗಳು ವಿದ್ಯಾರ್ಥಿಗಳ ಅರಿವಿಗೆ ಬಂದಿರುವುದಿಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಮೀಸಲಾಗಿರುವ ಈ ದಿನದ ಮಹತ್ವವನ್ನು ಮಕ್ಕಳ ಮನಕ್ಕೆ ಮುಟ್ಟುವಂತೆ ತಿಳಿಸಬೇಕು. ಕಲಾಂ ರವರನ್ನು ನೆನೆಸಿಕೊಳ್ಳಲೆಂದೇ ಆಯೋಜಿಸಿದ ಈ ದಿನದಂದು ಮಕ್ಕಳಿಗೆ ಪ್ರೋತ್ಸಾಹದಾಯಕ ಕೆಲವು ಚಟುವಟಿಕೆಗಳನ್ನು ಮಾಡಬಹುದು. ಸಮಾಜ ಸೇವೆ, ವಿಜ್ಞಾನ, ಕ್ರೀಡೆ ಮೊದಲಾದ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಾನ್ ವ್ಯಕ್ತಿಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಪರಿಚಯವಿರುವುದಿಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಮಾಡಿಸುವ ಕ್ರಮಗಳನ್ನು ಕೈಗೊಳ್ಳಬಹುದು. ಈ ದಿನವು ಶಿಕ್ಷಣದ ಮಹತ್ವವನ್ನು ಸಾರುತ್ತದೆ. ನಮ್ಮ ಜೀವನದ ಒಂದೇ ದಾರಿದೀಪ ಎಂದರೆ ಶಿಕ್ಷಣ. ಹಣ, ಆಸ್ತಿ, ಸಂಪತ್ತು ಇಲ್ಲದವನು ನಿಜವಾಗಿಯೂ ಬಡವನಾಗುವುದಿಲ್ಲ. ಯಾರಲ್ಲಿ ವಿದ್ಯೆ, ಜ್ಞಾನ ಇರುವುದಿಲ್ಲ ಅವನು ನಿಜವಾದ ಬಡವ. ವಿದ್ಯೆಯ ಹೊರತಾಗಿ ಅವನಲ್ಲಿ ಏನಿದ್ದರೂ ವ್ಯರ್ಥವೇ.
ಮಕ್ಕಳಲ್ಲಿ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಲು ಈ ದಿನ ಬಹಳ ಸೂಕ್ತಕಾರಿಯಾಗಿದೆ. ಶಿಕ್ಷಣವು ನಮ್ಮೆಲ್ಲರ ಮೂಲಭೂತ ಹಕ್ಕು. ಅದನ್ನು ಪಡೆಯುವ ಎಲ್ಲ ರೀತಿಯ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ. ಈ ಶಿಕ್ಷಣದ ಮಹತ್ವವು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವು ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ಳುವಂತೆ ಎಚ್ಚೆತ್ತುಕೊಳ್ಳುತ್ತಾರೆ. ಮಲಗಿ ಕಾಣುವುದು ನಿಜವಾದ ಕನಸಲ್ಲ. ಯಾವುದು ನಮ್ಮನ್ನು ಮಲಗಲು ಬಿಡುವುದಿಲ್ಲವೋ ಅದು ನಿಜವಾದ ಕನಸು ಎಂದು APJ ಅಬ್ದುಲ್ ಕಲಾಂ ರವರ ಮಾತೇ ಇದೆ. ವಿದ್ಯಾರ್ಥಿಗಳು ಕನಸು ಕಾಣಬೇಕು, ನಿರ್ದಿಷ್ಟ ಗುರಿ ಇಟ್ಟುಕೊಳ್ಳುವುದು ಮಾತ್ರವಲ್ಲ, ಅದರತ್ತ ದೃಢ ಸಂಕಲ್ಪ ಮಾಡಿ ಕನಸು ನನಸು ಆಗುವಲ್ಲಿ ಸಾಗಬೇಕು. ವಿದ್ಯಾರ್ಥಿಗಳನ್ನು ಕಲಿಕೆಗಾಗಿ ಪ್ರೇರೇಪಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. 2010ರಲ್ಲಿ ಪ್ರಾರಂಭವಾದ ವಿಶ್ವ ವಿದ್ಯಾರ್ಥಿಗಳ ದಿನದಿಂದ ಹಿಡಿದು 2023ನೇ ವಿಶ್ವ ವಿದ್ಯಾರ್ಥಿಗಳ ದಿನದವರೆಗೂ ಒಂದೊಂದು ನೀತಿ ಇಟ್ಟುಕೊಂಡು ಆಚರಿಸುತ್ತಾ ಬಂದಿದ್ದೇವೆ. ಹಾಗಾದರೆ 2024 ವಿಶ್ವ ವಿದ್ಯಾರ್ಥಿಗಳ ದಿನದ ನೀತಿ ಏನು ತಿಳಿದುಕೊಳ್ಳೋಣ. ವರ್ಲ್ಡ್ ಸ್ಟೂಡೆಂಟ್ಸ್ ಡೇ 2024 celebrates the theme of empowering students to be leaders and innovators, emphasizing the role of education in shaping the brighter future for all. ಅಂದರೆ ಮಕ್ಕಳಲ್ಲಿ ನಾಯಕತ್ವ ಗುಣವನ್ನು ಮತ್ತು ಕ್ರಿಯಾಶೀಲ ಮನೋಭಾವ ಮೂಡಿಸುವುದು. ಮಕ್ಕಳು ನಾಯಕತ್ವವನ್ನು ಅಳವಡಿಸಿಕೊಂಡರೆ ಮುಂದಿನ ಪೀಳಿಗೆಗೆ, ದೇಶಕ್ಕೆ ಒಳ್ಳೆಯ ನಾಯಕರಾಗಿ ಮುಂದಿನ ಭವಿಷ್ಯಕ್ಕೆ ಮಾದರಿಯಾಗಬಹುದು. ಮತ್ತು ಜೀವನವನ್ನು ರೂಪಿಸುವಲ್ಲಿ ಶಿಕ್ಷಣದ ಪಾತ್ರ ಏನು ಎನ್ನುವುದನ್ನು 2024ರ ನೀತಿ ವಿವರಿಸುತ್ತದೆ. ಭಾರತವು ವಿಶ್ವದ ಅತ್ಯಂತ ಕಿರಿಯ ರಾಷ್ಟ್ರಗಳಲ್ಲಿ ಒಂದಾಗಿದೆ. ನಮ್ಮ ದೇಶದ ಸದೃಢ ಬೆಳವಣಿಗೆ ನಮ್ಮ ವಿದ್ಯಾರ್ಥಿಗಳು ಅಂದರೆ ಯುವ ಜನತೆಯ ಮೇಲೆ ಪ್ರಭಾವಿತವಾಗಿದೆ. ಭಾರತದಲ್ಲಿ 100ರಲ್ಲಿ 52% ಹೆಚ್ಚು ಯುವ ಜನತೆ ಇದೆ. ಒಂದು ದೇಶಕ್ಕೆ ಯಾಕೆ ಯುವ ಜನತೆ ಬಹಳ ಮುಖ್ಯವಾಗಿದೆ? ಯಾಕೆ ದೇಶಕ್ಕೆ ಯುವ ಜನತೆಯ ಅವಶ್ಯಕತೆ ಇದೆ? ಯಾಕೆಂದರೆ ಯುವ ಜನತೆಗೆ ಗ್ರಾಸ್ಪಿಂಗ್ ಪವರ್, ಆಲೋಚನಾ ಶಕ್ತಿ, ಚುರುಕುತನ, ಒಂದು ಹೊಸ ಬದಲಾವಣೆಯನ್ನು ಅಳವಡಿಸಿಕೊಳ್ಳುವಿಕೆಯ ಶಕ್ತಿ ಇರುತ್ತದೆ. ಇನ್ನು ಜೀವನವನ್ನು ಅನುಭವಿಸಬೇಕೆನ್ನುವ ಛಲ, ಏನಾದರೂ ಸಾಧನೆಗೈಯಬೇಕೆಂಬ ಹಠ ಇದ್ದೇ ಇರುತ್ತದೆ. ಅವಕಾಶ ಅರಸಿಕೊಂಡು ವಿದೇಶಕ್ಕೆ ತೆರಳುವುದಕ್ಕಿಂತ ಸ್ವದೇಶದಲ್ಲಿಯೇ ಅವಕಾಶವನ್ನು ಬಳಸಿಕೊಂಡು ಮುಂದಿನ ಪೀಳಿಗೆಗೂ ಅವಕಾಶವನ್ನು ಒದಗಿಸಿ ಭಾರತದ ಆರ್ಥಿಕ ಸ್ಥಿತಿಯನ್ನು ಎತ್ತರಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯವು ಯುವ ಪೀಳಿಗೆಗೆ ಇದೆ. ಒಂದು ಉದಾಹರಣೆಗೆ ನೋಡುವುದಾದರೆ, ರಿತೇಶ್ ಅಗರ್ವಾಲ್ ತಮ್ಮ 21ನೇ ವಯಸ್ಸಿನಲ್ಲಿಯೇ ಸ್ವಂತ ಪರಿಶ್ರಮ ಮತ್ತು ಕ್ರಿಯೇಟಿವ್ ಥಿಂಕಿಂಗ್ ಇಂದ ಓಯೋ ಎನ್ನುವ ಸ್ಟಾರ್ಟ್ಅಪ್ ಅನ್ನು ಶುರು ಮಾಡಿ ತಮ್ಮ ವೈಯಕ್ತಿಕ ಬೆಳವಣಿಗೆ ಜೊತೆ ದೇಶದ ಬೆಳವಣಿಗೆಯಲ್ಲೂ ಕೈ ಜೋಡಿಸಿದ್ದಾರೆ. ವಿದ್ಯಾರ್ಥಿಗಳು ಬೆಳೆಯುವಾಗ ಸಾಮಾನ್ಯವಾಗಿ ಯಾರನ್ನಾದರೂ ಮಾದರಿಯಾಗಿ ಇಟ್ಟುಕೊಂಡಿರುತ್ತಾರೆ. ಒಬ್ಬರು ಇನ್ನೊಬ್ಬರನ್ನು ಅನುಸರಣೆ ಮಾಡಬೇಕು, ಬದಲಿಗೆ ಅನುಕರಣೆ ಮಾಡಬಾರದು. ಒಬ್ಬರನ್ನು ಮಾದರಿಯಾಗಿ ಇಟ್ಟುಕೊಂಡು ಅವರ ಗುಣನಡತೆಗಳನ್ನು ಅನುಸರಿಸುವುದು ಒಳ್ಳೆಯದೇ. ಒಂದು ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿಗೆ ಓರ್ವ ಶಿಕ್ಷಕರು ತುಂಬಾ ಅಚ್ಚುಮೆಚ್ಚು. ಹಾಗಾಗಿ ಅವರ ಬುದ್ಧಿಮಾತಿಗೆ ಕಿವಿ ಕೊಡುವುದು, ಅವರನ್ನು ಗೌರವಿಸುವುದು, ಅವರ ಪಾಠಗಳನ್ನು ಅಳವಡಿಸಿಕೊಳ್ಳುವುದು ಇದೆಲ್ಲ ಸರಿ. ಆದರೆ ಅವರು ತಯಾರಾದ ಹಾಗೆಯೇ ತಯಾರಾಗುವುದು ಇದೆಲ್ಲ ಅವರವರ ಇಚ್ಛೆಗೆ ಸಂಬಂಧಪಟ್ಟದ್ದು. ಆದರೆ ನನ್ನ ಪ್ರಕಾರ ಅಷ್ಟು ಸೂಕ್ತವಲ್ಲ. ನಾವು ನಮ್ಮತನವನ್ನು ಯಾವಾಗಲೂ ಎಲ್ಲಿಯೂ ಬಿಟ್ಟುಕೊಡಬಾರದು. ಶಾಲೆಯ ಪ್ರಥಮ ಹಂತದಿಂದ ಕಾಲೇಜಿನ ಒಳಗೆ ಪ್ರವೇಶ ಮಾಡುವವರೆಗೆ ಮಕ್ಕಳು ಪೋಷಕರ ಆರೈಕೆಯಲ್ಲಿ ಯಾವುದೇ ದಾರಿ ತಪ್ಪದ ಹಾಗೆ ಭದ್ರತೆಯಲ್ಲಿರುತ್ತಾರೆ. ಆದರೆ ಶಾಲೆಯ ಮೆಟ್ಟಿಲಿನಿಂದ ಇಳಿದು ಕಾಲೇಜು ಮೆಟ್ಟಿಲು ಹತ್ತುವಾಗ ದಾರಿ ತಪ್ಪುವ ಸಾಧ್ಯತೆ ಇದೆ. ನಾವು ಕಾಲೇಜು ವಿದ್ಯಾರ್ಥಿಗಳು ತಾವೇ ದೊಡ್ಡವರು, ಎಲ್ಲ ತಿಳಿದವರು, ಹೇಳುವವರು ಕೇಳುವವರು ಯಾರೂ ಇಲ್ಲ ಎಂದು ಮೆರೆದು ದುಶ್ಚಟಗಳಿಗೆ ಬಲಿಯಾಗುತ್ತಾರೆ. ಕಾಲೇಜು ಎಂದರೆ ಹದಿಹರೆಯದ ವಯಸ್ಸು. ಕೆಟ್ಟ ಮಾರ್ಗಗಳಿಗೆ ಮನಸ್ಸು ಬೇಗ ಸೆಳೆಯುತ್ತದೆ. ಕಾಲೇಜು ಎಂದರೆ ಓದಿನ ಕಡೆ ಆಸಕ್ತಿ ಕಡಿಮೆಯಾಗಿ ಗೆಳೆಯರ ಜೊತೆ ಮೋಜು ಮಸ್ತಿ ಮಾಡುವ ಆಸೆ, ಬಯಕೆ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಹೆಜ್ಜೇನು ಕಡಿದಂತೆ ಎನ್ನುವ ಹಾಗೆ ನಮ್ಮ ಜೊತೆ ಇರುವ ಸ್ನೇಹಿತರು ಎಂಥವರು, ದುರ್ಜನರ ಸಜ್ಜನರ ಎಂಬುದನ್ನು ಮೊದಲು ಪರೀಕ್ಷಿಸುವುದು ಒಳ್ಳೆಯದು. ನಮ್ಮ ಜೊತೆ ಇರುವವರೇ ಮಾದಕ ವಸ್ತುವಿಗೆ ಬಲಿಯಾಗಲು, ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಲು ಕಲಿಸಬಹುದು. ಸ್ವನಿಯಂತ್ರಣ, ಸೆಲ್ಫ್ ಕಂಟ್ರೋಲ್ ಬಹಳ ಮುಖ್ಯ. ಯಾರು ಎಷ್ಟೇ ದಾರಿ ತಪ್ಪಿಸಲು ಪ್ರಯತ್ನಿಸಿದರೂ ನಮಗೆ ನಿಯಂತ್ರಣವಿದ್ದರೆ ನಾವು ಹಾಳಾಗಲು ಸಾಧ್ಯವಿಲ್ಲ. ಇನ್ನು ಕೆಲವು ವಿದ್ಯಾರ್ಥಿಗಳು ಇಮೋಷನಲಿ ತುಂಬಾ ವೀಕ್ ಇರುತ್ತಾರೆ. ಯಾವುದಾದರೂ ಸ್ಪರ್ಧೆಯಲ್ಲಿ ಬಹುಮಾನ ಸಿಗದಿದ್ದರೆ, ಅವಕಾಶಗಳು ಕೈತಪ್ಪಿ ಹೋದರೆ ಮತ್ತು ಸಮಾಜದಲ್ಲಿ ನಡೆಯುವಂತಹ ಹಲವು ನಿರಾಶಾದಾಯ ಸನ್ನಿವೇಶಗಳಿಂದ ಕುಗ್ಗಿ ಹೋಗುವ ಸಾಧ್ಯತೆ ಇದೆ.
ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ತುಂಬಾ ಅವಕಾಶಗಳಿರುತ್ತವೆ. ಅವಕಾಶಗಳು ತಪ್ಪಿ ಹೋದರೆ ಸಂಪೂರ್ಣ ಕುಗ್ಗಿ ಹೋಗುವ ಅವಶ್ಯಕತೆ ಇಲ್ಲ. ಈ ಹದಿಹರೆಯದ ವಯಸ್ಸು ತುಂಬಾ ಉತ್ತಮಕಾರಿ ಮತ್ತು ಅಪಾಯಕಾರಿಯೂ ಹೌದು. ಯುವಜನಕ್ಕೆ ಮೋಹ ಎನ್ನುವುದು ದೊಡ್ಡ ಅಡ್ಡಿಯಾಗಿದೆ. ಒಂದು ಮೋಹಕ್ಕೆ ಬಲಿಯಾದರೆ ಗಮನ ಅದರ ಮೇಲೆಯೇ ಇರುತ್ತದೆ, ಬೇರೆ ಯಾವುದರ ಕಡೆಯೂ ಆಸಕ್ತರಾಗಿರುವುದಿಲ್ಲ. ವಿದ್ಯಾರ್ಥಿಗಳಲ್ಲಿ ಕೆಲವರು ಸ್ವ ಇಚ್ಛೆಯಿಂದ ಕಲಿಕೆಯಲ್ಲಿ ತೊಡಗುತ್ತಾರೆ ಮತ್ತು ಕೆಲವರು ಪೋಷಕರ, ಸಮಾಜದ ಒತ್ತಡಕ್ಕೆ ಕಲಿಕೆಯಲ್ಲಿ ತೊಡಗಿರುತ್ತಾರೆ. ಸ್ವ ಆಸಕ್ತಿಯಿಂದ ಪಡೆದ ವಿದ್ಯೆ ಮಾತ್ರ ಉಳಿಯುತ್ತದೆ. ಒತ್ತಡದ ವಿದ್ಯೆ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಪೋಷಕರು ಮಕ್ಕಳ ಭವಿಷ್ಯದ ಕನಸನ್ನು ಕಂಡು ಶಾಲೆಗೆ ಕಳುಹಿಸುವುದು ಎಂಬುದನ್ನು ಮಕ್ಕಳು ಅರ್ಥ ಮಾಡಿಕೊಂಡು ಅದರತ್ತ ಅದನ್ನು ನನಸು ಮಾಡುವಲ್ಲಿ ಶ್ರಮಿಸಬೇಕು. ವಿದ್ಯಾರ್ಥಿಗಳಿಗೆ ಅಷ್ಟು ಅಂಕ ತೆಗೆಯಬೇಕು, ಅವರ ಹಾಗೆ ಆಗಬೇಕು, ಇವರ ಹಾಗೆ ಆಗಬೇಕು ಎಂದು ಒತ್ತಡ ಹಾಕುವುದು ತಪ್ಪು. ಮಕ್ಕಳ ಮನಸ್ಸಿನ ಒತ್ತಡಕ್ಕೆ ಅದು ಕಾರಣವಾಗಬಹುದು. ವಿದ್ಯಾರ್ಥಿಗಳ ಇಚ್ಛೆಯ ವಿರುದ್ಧ ಯಾವುದೇ ಒತ್ತಡವನ್ನು ಹಾಕಬಾರದು. ಒಂದು ಉದ್ಯಾನವನದಲ್ಲಿ ಎಲ್ಲ ಹೂವುಗಳು ಒಂದೇ ರೀತಿ ಇರುವುದಿಲ್ಲ. ಎಲ್ಲ ಹೂವುಗಳಿಗೂ ಅದರದ್ದೇ ಆದ ವಿಶೇಷತೆ ಇರುತ್ತದೆ. ಹಾಗೆಯೇ ಎಲ್ಲ ಮಕ್ಕಳಲ್ಲಿಯೂ ಒಂದೊಂದು ವಿಭಿನ್ನವಾದ ವಿಶೇಷತೆ ಇದ್ದೇ ಇರುತ್ತದೆ. ವಿದ್ಯಾರ್ಥಿಗಳಲ್ಲಿರುವ ಆ ವಿಶೇಷತೆಯನ್ನು ಗುರುತಿಸಿ ಅದನ್ನು ಪ್ರೋತ್ಸಾಹಿಸಬೇಕು. ಎಜುಕೇಶನ್ ಎಂದರೆ ಬರೀ ಓದುವುದು, ಬರೆಯುವುದಕ್ಕೆ ಸೀಮಿತವಾದುದಲ್ಲ. ಅದಕ್ಕಿಂತ ತಮ್ಮ ಸ್ವಂತ ಅನುಭವಗಳು ತುಂಬಾ ಹೆಚ್ಚು ಪಾಠ ಕಲಿಸುತ್ತವೆ. ಉದಾಹರಣೆಗೆ, ಒಂದು ಕಂಪನಿಯ ನಿರ್ವಹಣೆ, ಕೆಲಸ ಕಾರ್ಯಗಳನ್ನು ಪುಸ್ತಕದಲ್ಲಿರುವ ಪಾಠದಿಂದ ಕಲಿಯುವುದಕ್ಕಿಂತ ಆ ಕಾರ್ಖಾನೆಗೆ ತೆರಳಿ ಅಲ್ಲಿ ಪ್ರತ್ಯಕ್ಷವಾಗಿ ನೋಡಿ ಕಲಿಯುವುದು ತುಂಬಾ ಪರಿಣಾಮಕಾರಿ. ವಿದ್ಯಾರ್ಥಿಗಳಿಗೆ ನಿಜವಾದ ಪರೀಕ್ಷೆ ಶುರುವಾಗುವುದು ಕಾಲೇಜ್ ಮುಗಿದ ಅನಂತರ. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬದುಕುವುದು, ಸರ್ವೈವ್ ಆಗುವುದು ಬಹಳ ಕಠಿಣ. ಆದ್ದರಿಂದ ಶಾಲಾ ಕಾಲೇಜುಗಳಲ್ಲಿ ಸಿಕ್ಕ ಸಮಯಗಳಲ್ಲಿ ಬೇಡವಿರುವುದಕ್ಕೆ ಗಮನ ಕೊಟ್ಟು ಸಮಯ ವ್ಯರ್ಥ ಮಾಡದೆ ಹೇಗೆ ಜೀವನದಲ್ಲಿ ಮುಂದೆ ಬರುವುದು, ದೇಶದ ಬೆಳವಣಿಗೆಗೆ ನಾವು ಹೇಗೆಲ್ಲ ಸಹಕರಿಸಬಹುದು, ದೇಶಕ್ಕೆ ನಾವು ಯಾವುದೆಲ್ಲ ಕೊಡುಗೆಗಳನ್ನು ನೀಡಬಹುದು ಎಂದು ಆಲೋಚಿಸಿ ಅದರತ್ತ ಕಾರ್ಯಪ್ರವೃತ್ತರಾಗಬೇಕು. ವಿದ್ಯಾರ್ಥಿಗಳಿಗೆ ಏನಾದರೂ ಅನುಕೂಲ ಬೇಕಿದ್ದರೆ ಅಥವಾ ಬೇಡಿಕೆ ಇದ್ದರೆ ಮಾಧ್ಯಮಗಳ ಮೂಲಕ, ಸಾಮಾಜಿಕ ಜಾಲತಾಣಗಳ ಮೂಲಕ ತಿಳಿಸಬೇಕು ಮತ್ತು ಸೂಕ್ತವಾದ ಪ್ರತಿಕ್ರಿಯೆಗಳನ್ನು ಸಂಬಂಧಪಟ್ಟ ಇಲಾಖೆಗಳು ನೀಡಬೇಕು ಎನ್ನುವುದು ನನ್ನ ಅನಿಸಿಕೆ. ಸಮಯ ನಿಂತ ನೀರಲ್ಲ. ಇಂದು ಇದ್ದ ಹಾಗೆ ಸಮಯ ನಾಳೆ ಇರುವುದಿಲ್ಲ. ಸಮಯ ಯಾರಿಗೂ ಕಾಯುವುದಿಲ್ಲ ಮತ್ತು ಕಳೆದು ಹೋದ ಸಮಯ ಮರಳಿ ಬರುವುದಿಲ್ಲ. ವಿದ್ಯಾರ್ಥಿ ಜೀವನ ತುಂಬಾ ವಿಶೇಷವಾದುದು ಹಾಗೂ ಅನುಭವಿಸುವುದು ತುಂಬಾ ಇದೆ. ಒಳ್ಳೆಯ ಅನುಭವ ಪಡೆದು ಒಳ್ಳೆಯ ಆಸ್ತಿಯಾಗುತ್ತೇವೆಯೋ, ಕೆಟ್ಟ ಅನುಭವ ಪಡೆದು ಜೀವನವನ್ನು ನಾಶ ಮಾಡಿಕೊಳ್ಳುತ್ತೇವೆಯೋ ನಮ್ಮ ಮೇಲೆ ಅವಲಂಬಿತವಾಗಿದೆ. ವಿದ್ಯಾರ್ಥಿಗಳೇ, ಯಾವುದನ್ನು ಆರಿಸಿಕೊಳ್ಳುತ್ತೀರಿ ನೀವೇ ಆಲೋಚಿಸಿ. ಇಂದಿನ ವಿದ್ಯಾರ್ಥಿಗಳೇ, ನೀವುಗಳು ನಮ್ಮ ದೇಶದ ಮುಂದಿನ ಅಮೂಲ್ಯವಾದ ಆಸ್ತಿಗಳು. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ವಿಶ್ವ ವಿದ್ಯಾರ್ಥಿಗಳ ದಿನದ ಅಂಗವಾಗಿ ವೀಕ್ಷಿತಾ ಬೆಳಾಲು ಅವರಿಂದ ಭಾಷಣವನ್ನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.